ಥೈರಾಯ್ಡ್ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಎಷ್ಟೇ ಮೆಡಿಸಿನ್ ತೊಗೊಂಡ್ರೂ ಕೂಡ ಗುಣ ಆಗದೇ ಇದ್ದರೆ ನಿಮಗೆ ನಾನು ಇವತ್ತೊಂದು ಅದ್ಭುತವಾದಂಥ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮಗೆ ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿ ಸಿಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತೇಳಿದ್ರೆ ಈ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದಿದೆಯಲ್ಲ, ಇದು ಸರ್ವೇ ಸಾಮಾನ್ಯ ಅನ್ಸ್ಕೊಂಡ್ಬಿಟ್ಟಿದೆ. ಭಾಳಷ್ಟು ಜನ ಇದರಿಂದ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅದಾದಮೇಲೆ ಇದಕ್ಕಾಗಿ ಕಂಟಿನ್ಯೂಸ್ ಆಗಿ ಅವರು ಮೆಡಿಸಿನ್ಗಳನ್ನು ತೊಗೊಳ್ತಾನೆ ಇರಬೇಕಾಗ್ತದೆ, ಅಂದರೆ ನಾನ್ ಸ್ಟಾಪ್ ಪ್ರತಿದಿನ ಇದಕ್ಕೆ ಸಂಬಂಧಪಟ್ಟಂತೆ ಮೆಡಿಸಿನ್ನ ತೊಗೊಳ್ತಾ ಇರಬೇಕಾಗ್ತದೆ. ಅದರಿಂದಾಗಿ ಲಕ್ಷಾಂತರ ರೂಪಾಯಿ ಕೂಡ ಅವ್ರು ಖರ್ಚು ಮಾಡಬೇಕಾಗಿ ಬರ್ತದೆ. ಇವತ್ತು ನಾನು ನಿಮಗೆ ಸಿಂಪಲಾಗಿ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಈ ಮನೆಮದ್ದನ್ನು ಉಪಯೋಗಿಸೋದ್ರಿಂದ ನಿಮಗೆ ಥೈರಾಯ್ಡನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಸಹಾಯ ಆಗ್ತದೆ. ಈ ಮನೆಮದ್ದು ಮಾಡಲಿಕ್ಕೆ ತುಂಬ ಸುಲಭ, ಮತ್ತು ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ ಬೇಕಿಲ್ಲ. ಬೇಕಿರೋದು ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟು, ಅದೇನು ಅಂದರೆ ಕೊತ್ತಂಬರಿ ಅಥವಾ ಕೊರಿಯಂಡರ್ ಸೀಡ್ಸ್. ಈಗ ಇದನ್ನು ಉಪಯೋಗಿಸ್ಕೊಂಡು ಈ ಮನೆಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ನಾನು ನಿಮ್ಗೆ ಹೇಳ್ತೇನೆ. ಒಂದು ಕುಟ್ಟಾಣಿ ತೊಗೊಂಡು ಅದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಳಿ. ನಂತರ ಇದನ್ನು ನಾವು ಗುದ್ದಿ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಜಾಸ್ತಿ ಪುಡಿಯನ್ನು ಹಾಕಬೇಕಂತೇಳಿಲ್ಲ, ಅಟ್ಲೀಸ್ಟ್ ಅದು ಎಲ್ಲದೂ ಕೂಡ ಸ್ವಲ್ಪ ಓಪನ್ ಆದರೂ ಸಾಕಾಗ್ತದೆ. ನೋಡಿ, ನಾನು ಇದನ್ನು ಸ್ವಲ್ಪ ಗುದ್ದಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಇದನ್ನೊಂದು ಗ್ಲಾಸಿಗೆ ಹಾಕ್ಕೊಳ್ಳಿ. ನಂತರ ಅದಕ್ಕೆ ನೀರು ಹಾಕಿಬಿಡಿ. ನೀವು ತಣ್ಣೀರಾದರೂ ಉಪಯೋಗಿಸ್ಬೋದು, ಅಥವಾ ಬಿಸಿ ಮಾಡಿ ತಣ್ಣಗೆ ಮಾಡಿರುವಂತಹ ನೀರನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ಬಿಸಿ ಇರುವಂತಹ ನೀರನ್ನು ಉಪಯೋಗಿಸ್ಬೇಡಿ. ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಸರಿಯಾಗಿ, ಅದು ನೀರಿನ ಜೊತೆಗೆ ಸೇರಿಕೊಳ್ಬೇಕು. ಹಾಗಾಗಿ ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಪ್ರತಿದಿನ ಸಾಯಂಕಾಲ ಮಾಡಬೇಕು. ಅಂದರೆ ನೈಟ್ ನೀವು ಮಲ್ಕೊಳ್ಳೋಕ್ಕಿಂತ ಮೊದಲು ಈ ರೀತಿ ಮಾಡಿ ನೀವು ಇದನ್ನು ನೀರಿಗೆ ಹಾಕಿ ಇಟ್ಬಿಡ್ಬೇಕಂದ್ರೆ ನೈಟಲ್ಲೇ ಇಟ್ಟು ಬೆಳಿಗ್ಗೆ ನಾವು ಉಪಯೋಗಿಸುವಂಥದ್ದು. ಅದು ಪುನಃ ಇನ್ನೊಂದು ಪ್ರೊಸೆಸ್ ಇದೆ. ಈ ರೀತಿ ನಾವು ರಾತ್ರಿ ರೆಡಿ ಮಾಡಿ ಅದನ್ನ ಮುಚ್ಚಿ ಇಟ್ಬಿಡಬೇಕು. ನೋಡಿ, ನಾನು ರಾತ್ರಿಯೆಲ್ಲ ಇದನ್ನ ಹಾಕಿಟ್ಟು ಈಗ ತೆಗಿತಾ ಇದ್ದೇನೆ. ನೀವು ಈ ನೀರಿನ ಕಲರ್ ನೋಡಿದರೆ ಗೊತ್ತಾಗ್ತದೆ ಕೊತ್ತಂಬರಿ ಬೀಜದಲ್ಲಿರುವಂತಹ ಔಷಧೀಯ ಅಂಶ ಏನಿದೆ ಇದರ ಜೊತೆ ಸೇರಿಕೊಂಡಿದೆ. ಈಗ ಇನ್ನೊಮ್ಮೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾಗಿ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾವು ಹಾಕ್ಕೊಳ್ಬೇಕು. ಈ ಕೊತ್ತಂಬರಿ ಬೀಜ ಸೇರಿಸಿ ಹಾಕ್ಕೊಳ್ಬೇಕು. ಗ್ಲಾಸ್ನಲ್ಲಿ ಉಳಿದಿರುವಂಥ ಕೊತ್ತಂಬರಿ ಬೀಜನ ಕೂಡ ಇದಕ್ಕೆ ಸೇರಿಸ್ಬೇಕು ನಾವು. ನಂತರ ಇದನ್ನು ನಾವು ಸ್ಟವ್ನಲ್ಲಿಟ್ಟು ಕಮ್ಮಿ ಉರಿಯಲ್ಲಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನಾನು ಸ್ಟವ್ನಲ್ಲಿಟ್ಟು ಬಿಸಿ ಮಾಡ್ಕೊತಾ ಇದ್ದೇನೆ. ಮಧ್ಯೆ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ನಾನೊಂದು 3 ನಿಮಿಷ ಇದನ್ನು ಬಿಸಿ ಮಾಡ್ಕೊಂಡಿದ್ದೇನೆ. ಸಾಕು, ಇದರ ಕಲರ್ ಚೇಂಜ್ ಆಗಿದೆ. ಇದರ ಔಷಧಿ ಅಂಶ ಏನಿದ್ರು ಕೂಡ ಅದು ಸಂಪೂರ್ಣವಾಗಿ ಬಿಟ್ಟು ಈಗ ನೀರಿನ ಜೊತೆ ಸೇರಿಸ್ಕೊಂಡಿದೆ. ಈಗ ಇದನ್ನು ನಾವು ಬಂದ್ ಮಾಡ್ಬೋದು. ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೋಡಿ, ಇದು ಸ್ವಲ್ಪ ತಣ್ಣಗಾಗಿದೆ. ನಾವು ಸಂಪೂರ್ಣ ತಣ್ಣಗಾಗ್ಲಿಕ್ಕೂ ಬಿಡಬಾರ್ದು, ಉಗುರು ಬೆಚ್ಚಗಂತಾರಲ್ಲ ಆ ಥರ ಬಿಸಿ ಇರಬೇಕು. ಈಗ ಇದನ್ನು ನಾವು ಸೋಸ್ಕೊಳ್ಬೇಕು. ನೋಡಿ, ನಾನು ಸೋಸ್ಕೊಳ್ತಾ ಇದ್ದೇನೆ. ನಮಗೆ ಯಾಕಂದರೆ ಆ ಬೀಜ ಬೇಕಿಲ್ಲ, ಖಾಲಿ ಆ ನೀರಿದ್ದರೆ ಸಾಕಾಗ್ತದೆ ನಮಗೆ. ನೋಡಿ, ಥೈರಾಯ್ಡಿಗೆ ಮನೆಮದ್ದು ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಸಿಪ್ ಬೈ ಸಿಪ್ ಕುಡಿತಾ ಹೋಗಬೇಕು. ನಾವೀಗ ಟೀ ಅಥವಾ ಕಾಫಿನ ಹ್ಯಾಕ್ ಕುಡಿತೇವೆ, ಆ ರೀತಿಯಾಗಿ ಸಿಪ್ ಬೈ ಸಿಪ್ ಕುಡಿತಾ ಹೋಗಿ. ಅದಕ್ಕೆ ಹೇಳಿದ್ದು ಸ್ವಲ್ಪ ಬೆಚ್ಚಗಿರಬೇಕು ಅಂತಕೊಂಡು, ತುಂಬ ತಣ್ಣಗಾಗಲಿಕ್ಕೂ ಬಿಡಬಾರ್ದು. ಈ ರೀತಿ ನೀವು ಖಾಲಿ ಹೊಟ್ಟೆ ಕುಡಿತಾ ಬರೋದ್ರಿಂದ ನಿಮಗೆ ಈ ಥೈರಾಯ್ಡ್ ಸಮಸ್ಯೆ ಏನಿದೆ ಅದು ಕಮ್ಮಿ ಆಗ್ತಾ ಬರ್ತದೆ. ನೀವು ಇದ್ರ ಜೊತೆಗೆ ಏನೋ ನೀವು ಮೆಡಿಸಿನ್ ತೊಗೊತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ, ಅದನ್ನ ಸ್ಟಾಪ್ ಮಾಡಬೇಡಿ. ಬಟ್ ನಿಮಗೆ ಅಡಿಷ್ನಲ್ ಆಗಿ ನಿಮಗೆ ಈ ಥೈರಾಯ್ಡನ್ನ ಕಮ್ಮಿ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಇದನ್ನು ನೀವು ಕುಡಿಯೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಇಲ್ಲ. ಯಾರು ಬೇಕಾದರೂ ಇದನ್ನು ಕುಡಿಬೋದು, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ನೋಡಿದ್ರಲ್ಲ, ಥೈರಾಯ್ಡ್ಗೆ ಒಂದು ಅದ್ಭುತವಾದಂಥ ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.